ಎಂಥದ್ದು ಈ ರಾಮಕಥೆ, ಯಾಕೆ ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ, ಕುರುರಾಮ ಕಥಾಂ ಪುಣ್ಯಂ ಶ್ಲೋಕಬದ್ಧಾಂ ಮನೋರಮಾಂ. ಇದು ಪುಣ್ಯಕರವಾದಂಥ ಕತೆ, ಭಗವಂತನ ಕತೆ, ಭಗವಂತನ ಅವತಾರದ ಕತೆ. ಭಗವಂತ ಸಾಕ್ಷಾತ್ ಮನುಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ಮನುಷ್ಯನಾಗಿ ಭೂಮಿಯ ಮೇಲೆ ಬಂದಿಳಿದಂತಹ ಒಂದು ಕಥೆ. ಈ ಕಥೆಯನ್ನು ನೀನು ರಚನೆಯನ್ನು ಮಾಡು. ಆಯಿತು, ರಚನೆ ಮಾಡ್ತೀನಿ. ಇದು ಹೇಗೆ ಪ್ರಕಾಶನ ಮಾಡುವುದು ಹೇಗೆ? ಈಗ ನಮಗಾದರೆ ಏನೋ ಸ್ವಲ್ಪ ಬರೆದಿರ್ತೀನಿ, ಹೇಗೋ. ಈಗಂತೂ ಹೇಗೋ ಬರ್ತಿರ್ತೀನಿ ನಿಂತಿಲ್ಲ, ಹೇಗೋ ಇವತ್ತೊಂದು ಪುಸ್ತಕ ಬರಿಬೋದು ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ಸಂಗ್ರಹ ಮಾಡಿ ಒಂದೇ ರಾತ್ರಿಯಲ್ಲಿ ಪುಸ್ತಕ ಬರಿಬೋದು. ಆದರೆ ಒಂದೇ ರಾತ್ರಿಯಲ್ಲಿ ಪುಸ್ತಕ ಬರೆದಂಥ ಮಹನೀಯರು ಮಹಾತ್ಮರು ಕೂಡ ಇದ್ದಾರೆ ನಮ್ಮ ಭೂಮಿಯಲ್ಲಿ. 2-3 ದಿನದಲ್ಲಿ ಪುಸ್ತಕವನ್ನು ಬರೆದುಕೊಟ್ಟೋಗಿದ್ದಾರೆ. ನಾವೆಲ್ಲರೂ ಕೂಡ ಕೇಳಿರ್ಬೋದು. ವಿದ್ಯಾಲಂಕಾರ ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾವ್ ಅಂಥೇಳಿ. ಈ ವರ್ಷ ಅವರ ಜನ್ಮ ಶತಾಬ್ದಿಯ ವರ್ಷ ಅಂಥವ್ರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಅವರಿಗೆ ಒಬ್ಬರು ಬಂದು ಕೇಳಿದರು, ಇಂಥೊಂದು ವಿಷಯದ ಬಗ್ಗೆ ನೀವು ನನಗೊಂದು ಪುಸ್ತಕವನ್ನು ಬರೆದುಕೊಡ್ಲಿಕ್ಕೆ ಆಗ್ತದಾ ಅಂತೇಳಿ. ಅವರು 2-3 ದಿನಗಳ ಸಮಯವನ್ನು ತೆಗೆದುಕೊಂಡು ನೀವು ಬನ್ನಿ, ನಾಡದ್ದು ಅಥವಾ ಮರುದಿನವೋ ಬನ್ನಿ ಅಂತ ಹೇಳಿದರು. ಅವರು ಹೋದಾಗ ರಾಮಚಂದ್ರ ರಾಯರು ಸಂಪೂರ್ಣವಾಗಿ ಪುಸ್ತಕವನ್ನು ರಚನೆ ಮಾಡಿ ಸ್ವಹಸ್ತಾಕ್ಷರಗಳಲ್ಲಿ ಬರೆದು 3-4 ದಿನದಲ್ಲಿ ಪುಸ್ತಕವನ್ನು ಕೊಟ್ಟರು ಅವರಿಗೆ. ಈ ರೀತಿಯಾದವರು ನಮ್ಮ ಕಾಲದಲ್ಲಿ ಆಗಿ ಹೋದರು.